ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಲವ್ ಲೈಫ್ ಏಪ್ರಿಲ್ 8 to 16ವರೆಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೇಷರಾಶಿಯವರು ಈಗಾಗಲೇ ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ, ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಕಟಕ, ಮೇಷ ಅಥವಾ ನಿಮ್ಮದೇ ರಾಶಿ ವೃಷಭ, ಮಕರ, ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಹೊಸದಾಗಿ ವೃಶ್ಚಿಕ ರಾಶಿ ಕೂಡ ಶೋ ಆಗಿದೆ. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು, ಅಥವಾ ನೀವು ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕಾರ್ಡಲ್ಲಿ ಶೋ ಆಗಿರೋದಿಲ್ಲ. ಇನ್ನು ವೃಷಭ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಸೋಲ್ಮೇಟ್ ಬರೋ ಅಂಥ ಮಂತ್ ಅಂತ ಹೇಳ್ತೀನಿ. ಮೇ ಬಿ ಏಪ್ರಿಲಲ್ಲೇ ಬಂದುಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಟ್ಯಾರೋ ಕಾರ್ಡ್ 6 ಮಂತ್ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಕೂಡ ರೀಪ್ರೆಸೆಂಟ್ ಮಾಡೋದ್ರಿಂದ ಫಸ್ಟ್ ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ಏನೋ ಟ್ರೈ ಮಾಡ್ತಾ ಇದ್ದೀರಾ ವೃಷಭ ರಾಶಿಯವರು, ಮೇ ಬಿ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ, ವರ್ಕಿಂಗ್ ಟೆನ್ಷನ್ ಕೂಡ ಇರ್ಬೋದು, ವರ್ಕ್ ಟೆನ್ಷನ್ ಅಂತ ಹೇಳ್ತೀನಿ. ಮೇ ಬಿ ಏನೋ ಪ್ರೊಟೆಕ್ಟಿವ್ ಆಗಿದ್ದೀರಾ. ಮೇ ಬಿ ಕೆಲವರು ಅದನ್ನು ರಿಸ್ಟ್ರಿಕ್ಟಿವ್ ಎನರ್ಜಿ ಅಂತಾರೆ, ಆದರೆ ನಿಮ್ಮ ಪ್ರಕಾರ ಅದು ಗಾರ್ಡೆಡ್ ಆಗಿರೋದು, ಯಾವುದೇ ಒಂದು ತೊಂದರೆಯಲ್ಲಿ ಸಿಲುಕದೆ ಯಾವಾಗಲೂ ಸೇಫ್ಟಿ ಫಸ್ಟ್ ಅಂತ ಅಂದ್ಕೊಳ್ತೀರಾ ವೃಷಭ ರಾಶಿಯವರು, ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ. ಮೇ ಬಿ ಏನೋ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಪಾಸಿಟಿವ್ ಕಾರ್ಡ್ಸ್ ಇದೆ ಏಪ್ರಿಲಲ್ಲಿ, ಅದು ಕೂಡ 8 to 16 ಅಂತ ನಾನು ಹೇಳ್ತೀನಿ. ತುಂಬ ಪಾಸಿಟಿವ್ ಫ್ರೀಕ್ವೆನ್ಸಿ ಇದೆ. ಮೇ ಬಿ ಸೋರ್ಸಿಗೆ ಕನೆಕ್ಟ್ ಆಗಿದ್ದೀರಾ, ನೀವು ಡೀಪರ್ ಲೆವೆಲಿಗೆ ಮೆಡಿಟೇಷನ್ ಮಾಡೋರಾದರೆ, ಸ್ಪಿರಿಚುವಲಿ ಕನೆಕ್ಟೆಡ್. ಸೊ ತುಂಬ ಒಂದು ಸಾತ್ವಿಕ ಭಾವ ಇದೆ ಕೆಲವರಿಗೆ, ಎಲ್ರಿಗೂ ಅಂತ ಹೇಳೋದಿಲ್ಲ ನಾನು, ಕೆಲವರಿಗೆ ಮಾತ್ರ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಆ ಥರ ಇರ್ಬೋದು. ಸೆಕೆಂಡ್, ನನಗೆ 6 of Pentacles ಬಂದಿದೆ. ಆಗಲೇ ಹೇಳಿದಾಗೆ ತುಂಬ ನಿಮಗೆ ಒಂದು ಸಾತ್ವಿಕ ಭಾವ ಇದೆ. ವರ್ಕ್ ಟೆನ್ಷನ್ ಕೆಲವರಿಗಿದೆ, ಕೆಲವರಿಗಿಲ್ಲ. ಖಂಡಿತವಾಗ್ಲೂ ತುಂಬ ಗುಡ್ ಎನರ್ಜಿ ಇದೆ ಅಂತ ಹೇಳ್ತೀನಿ. ಮೇ ಬಿ ನೀವು ಗುಡ್ ಇನ್ ವರ್ಡ್ಸ್ ಅಂತ ಹೇಳ್ತಾರೆ ನೋಡಿ, ತುಂಬ ಚೆನ್ನಾಗಿ ಮೃದುವಾಗಿ, ನೈಸಾಗಿ, ಸ್ವೀಟಾಗಿ ಮಾತಾಡುವಂಥ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ, ಅಥವಾ ನೀವು ಆ ಥರ ಇರ್ಬೋದು. ಮೇ ಬಿ ತುಂಬ ಕಂಫರ್ಟ್ ಆಗಿರೋ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ, ಅಥವಾ ತುಂಬ ಕಂಫರ್ಟ್ ಫೀಲ್ ಮಾಡ್ತಾರೆ ಅವರು. ತುಂಬ ಒಂದು ಸ್ವೀಟ್ ಫ್ರೂಟ್ ಎನರ್ಜಿ ಅಂತ ನಾನು ಹೇಳ್ತೀನಿ ಇದನ್ನು. ಸೊ ತುಂಬ ಸ್ಮೂತ್ ಆಗಿರೋ ಒಂದು ಫ್ಲೋ ಇದೆ ಇಬ್ಬರ ಮಧ್ಯೆ. ಮೇ ಬಿ ಥರ್ಡ್, ನನಗೆ 6 of Pentacles ಕೆಲವೊಮ್ಮೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನು ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ನೀವು ಪಾರ್ ರಿಲೇಷನ್ಶಿಪ್ ಕೂಡ ಇಲ್ಲಿ ಕಾಣುತ್ತೆ. ಥರ್ಡ್, ನನಗೆ ಡೆತ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಡೆತ್ ಕಾರ್ಡ್ ಬಂದರೆ ನೆಗೆಟಿವ್ ಕಾರ್ಡ್ ಖಂಡಿತ ಅಲ್ಲ. ಖಂಡಿತವಾಗ್ಲೂ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ, ಮಿಸ್ಟ್ರಿಯಸ್ ಪರ್ಸನ್ ಇದ್ದಾರೆ, ಅಥವಾ ನೀವು ಈ ಥರ ಇದ್ದೀರಾ, ಯಾವುದನ್ನು ಹೇಳ್ಕೊಳ್ಳಲ್ಲ, ನೀವು ಹಿಡನ್ ಫೀಲಿಂಗ್ಸ್ನ ಮೇಂಟೈನ್ ಮಾಡ್ತೀರಾ. ಮೇ ಬಿ ಅವ್ರು ಹೇಳಿ ಅಂತ ನೀವು, ಅಥವಾ ನೀವು ಹೇಳಿ ಅಂತ. ಇದೇ ನಾನು ತುಂಬ ಸರಿ ರಿಪೀಟ್ ಮಾಡಿದ್ದೀನಿ, ಯಾಕಂದರೆ ಕಾರ್ಡಲ್ಲಿ ಯಾವಾಗಲೂ ಇದನ್ನೇ ಶೋ ಆಗುತ್ತೆ. ಕೆಲವರು ಮೇಕ್ ಇಟ್ ವರ್ಕ್ ಅಂತ ಹೇಳ್ತಾರೆ ನೋಡಿ, ಖಂಡಿತವಾಗ್ಲೂ ಈ ರಿಲೇಷನ್ಶಿಪ್ನ ಮದುವೆವರೆಗೂ ಹೋಗಬೇಕು ಅಂತ ತುಂಬ ಸ್ಟ್ರಗಲಲ್ಲಿ ಇದ್ದೀರಾ ಕೆಲವರು. ಕಾರ್ಡಲ್ಲಿ ಹೇಳೋ ಹಾಗೇ ನಾನು ಹೇಳೋದು. 4th King of Pentacles ಇದೆ. ಆವಾಗಲೇ ಹೇಳಿದೆ, ಮನೆಗೆ ತುಂಬ ಗೌರವ ಕೊಡ್ತೀರಾ, ಸೆಕ್ಯೂರಿಟಿ ಬಗ್ಗೆ, ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತೀರಾ, ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇರ್ಬೋದು. ಸೊ ಮನೆಯವ್ರ ಬಗ್ಗೆ, ಫ್ಯಾಮ್ಲಿ ಬಗ್ಗೆ ತುಂಬ ರೆಸ್ಪೆಕ್ಟ್ ಇರೋವಂಥ ವ್ಯಕ್ತಿನ ನಾನು ಹೇಳ್ತೀನಿ, ಹೋಮ್ ಗಾರ್ಡೆಡ್ ವ್ಯಕ್ತಿ ಅಂತ ಹೇಳ್ತೀರಿ. ಮೇ ಬಿ ತುಂಬ ಐಡಲ್ ಪರ್ಸನ್ ಇದ್ದಾರೆ, ಮೂಮೆಂಟ್ ಆಗಲ್ಲ, ಯಾವಾಗಲೂ ಹೇಳೋ ಹಾಗೆ ವೃಷಭ ರಾಶಿಯವರು ಖಂಡಿತವಾಗ್ಲೂ ಫಾಸ್ಟ್ ಫ್ಯೂರಿಯಸ್ ಆ ಥರ ವ್ಯಕ್ತಿಗಳಲ್ಲಿ ಬರೋದಿಲ್ಲ. ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸ್ಪೀಡ್ ಇರ್ಬೋದು. ಮೇ ಬಿ ನೀವೇ ಮಾತಾಡಲಿ ಅಂತ ಅವರು, ಖಂಡಿತವಾಗ್ಲೂ ಮಾತಾಡೋ ಟೈಮ್ ಇದೆ ಇದು, ಖಂಡಿತವಾಗ್ಲೂ ಓಪನ್ ಅಪ್ ಆಗಿ ಅಂತಲೇ ಕಾರ್ಡ್ ಹೇಳ್ತಾ ಇರೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ, ಪೆಂಟಿಕಲ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಒಳ್ಳೆ ಕೆರಿಯರಲ್ಲಿದ್ದೀರಾ, ತುಂಬ ದುಡ್ಡು ಮಾಡ್ತಾ ಇದ್ದೀರಾ ಅಂತ ಕೂಡ ನಾನು ಹೇಳ್ತೀನಿ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಈ ಥರ ಇರ್ಬೋದು, ಸ್ವಲ್ಪ ರಿಚ್ ಇರ್ಬೋದು, ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಇರುವಂಥ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ, ಅಥವಾ ನೀವು ಈ ಥರ ಇರ್ಬೋದು. 5th, ನನಗೆ 5 of Pentacles ಬಂದಿದೆ ನೋಡಿ, ಮತ್ತೆ ಪೆಂಟಿಕಲ್ಸ್ ಬಂದಿದೆ. ಖಂಡಿತ ಹಣ ತುಂಬ ಚೆನ್ನಾಗಿದೆ. ಮೇ ಬಿ ಅದರ್ ಪರ್ಸನ್ ನಿಮಗಿಂತ ಜಾಸ್ತಿ ಫೀಲ್ ಮಾಡ್ತಾರೆ, ಸೊ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ನಿಮ್ಮ ಬಗ್ಗೆ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನಿಮ್ಮನ್ನೇ ನೋಡ್ತಾ ಇದ್ದಾರೆ, ಯಾಕೆ ನೀವು ಇಷ್ಟೊಂದು ಹಿಡನ್ ಫೀಲಿಂಗ್ಸ್ನ ಮೇಂಟೈನ್ ಮಾಡ್ತೀರಾ, ಮಿಸ್ಟೀರಿಯಸ್ ಪರ್ಸನ್ ಅಂತ ಅದರ್ ಪರ್ಸನ್ಗೆ ಅನಿಸುತ್ತೆ ನಿಮ್ಮನ್ನು ನೋಡಿದಾಗ ವೃಷಭ ರಾಶಿಯವ್ರಿಗೆ. ಏನು ನೀವು ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದೀರಾ, ಅಥವಾ ಅವರಿಗೆ ಕನ್ಫ್ಯೂಷನ್ಸ್ ಇದೆ.
ಫೀಲಿಂಗ್ಸ್ ಇದೆಯೋ ಇಲ್ವೋ ಅಂತ. ಸೊ ಖಂಡಿತವಾಗ್ಲೂ ತುಂಬ ರೀಚಾರ್ಜ್ಡ್ ಫೀಲಿಂಗಲ್ಲಿ ಇದ್ದೀರಾ. ಸಿಕ್ಸ್ತ್ ನನಗೆ ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಬಂದಿರೋದ್ರಿಂದ ಟ್ರಾವ್ಲಿಂಗ್ನ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನೀವು ಈಗಾಗಲೇ ಶಿಫ್ಟ್ ಕೂಡ ಆಗಿರ್ಬೋದು. ಕೆಲವರು ಮೇ ಬಿ 8 months ಬ್ಯಾಕ್ಸ್ 1 year ಕೂಡ ಆಗಿರ್ಬೋದು. ಕಾರ್ಡಲ್ಲಿ ಹೇಳೋ ಹಾಗೆ ಲಾಂಗ್ ಟರ್ಮ್ ಶಿಫ್ಟ್ ಎನರ್ಜಿ ಇದೆ, ಟ್ರಾವ್ಲಿಂಗ್ ಇದೆ. ಮೇ ಬಿ ನೀವು ನಿಮ್ಮ ಅಪಾರ್ಟ್ಮೆಂಟ್ನೇ ಚೇಂಜ್ ಮಾಡಿರ್ಬೋದು, ಕಂಟ್ರಿ ಟು ಕಂಟ್ರಿ ಮೂವ್ ಆಗಿರ್ಬೋದು, ಸ್ಟೇಟ್ ಟು ಸ್ಟೇಟ್ ಮೂವ್ ಆಗಿರ್ಬೋದು. ರೀಚಾರ್ಜ್ಡ್ ಎನರ್ಜಿ ಇದೆ, ಫ್ಯಾಷನ್ ಇದೆ ನಿಮ್ಮ ಹತ್ರ. ಸೊ ತುಂಬ ಪಾಸಿಟಿವ್ ಕಾರ್ಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಕೆಲವ್ರಿಗೆ ನ್ಯೂ ಪರ್ಸನ್ ಸಿಗುವಂಥ ಚಾನ್ಸಸ್ ಇದೆ. ಸನ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಓಲ್ಡ್ ಪರ್ಸನ್ನೇ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ಬೋದು ಅವ್ರ ಲೈಫಲ್ಲಿ ನಿಮಗೋಸ್ಕರ, ಅಥವಾ ಅದರ್ ಪರ್ಸನ್ ನಿಮಗೋಸ್ಕರ, ಅಥವಾ ನೀವು ಅವ್ರಿಗೋಸ್ಕರ ಚೇಂಜ್ ಆಗುವಂಥ ಚಾನ್ಸಸ್ ಕೂಡ ಇದೆ ಏಪ್ರಿಲಲ್ಲಿ. ಸೊ ನಾನು ನೀಡಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು.